ಇನ್ನು ರಾಯಚೂರಿನಲ್ಲಿ ಬಿಜೆಪಿಗೆ ಬಂಡಾಯದ ಬಿಸಿ ತಟ್ಟುತ್ತಾನೇ ಇದೆ. ನಿರಂತರವಾಗಿ ಬಂಡಾಯ ನಾಯಕರ ಸಭೆ ನಡೀತಾ ಇದೆ. ಟಿಕೆಟ್ ವಂಚಿತ ತಿಪ್ರಾಜ್ ಹವಲ್ದಾರ್ ಅವರು ಕೂಡ ಅಸಮಾಧಾನಿತ ಬೆಂಬಲಿಗರ ಜೊತೆಗೆ ಸಭೆ ಮಾಡಿದ್ದಾರೆ. ಸಭೆಯಲ್ಲಿ ಕಾರ್ಯಕರ್ತರು ಪ್ರಮುಖರ ಮಧ್ಯೆ ವಾಗ್ವಾದ ಕೂಡ ಆಗಿದೆ. ಮಾಜಿ ಎಂಎಲ್ಸಿ ಶಂಕರಪ್ಪ ಮಾತಿಗೆ ಕಾರ್ಯಕರ್ತರು ಕೆರಳಿದ್ದಾರೆ. ನಮ್ಮ ಕಾರ್ಯಕರ್ತರ ಮೇಲೆ ಸುಳ್ಳು ಕೇಸುಗಳನ್ನು ಹಾಕಲಾಗಿದೆ. ಆಗ ನಮ್ಮ ಸಿಎಂ ಗೃಹ ಸಚಿವರು ಸಹಾಯಕ್ಕೆ ಬಂದಿಲ್ಲ. ಹಾಗಂತ ಆಕ್ರೋಶ ವ್ಯಕ್ತಪಡಿಸಲು ಆಗತ್ತಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ಫೋನ್ ಸಂಪರ್ಕದಲ್ಲಿ. ಶ್ರೀಕಾಂತ್, ಸಭೆಯಲ್ಲಿ ಗೊಂದಲ ಅಥವಾ ಆಕ್ರೋಶ ಎಲ್ಲ ನೋಡ್ತಾ ಇದೀವಿ. ಏನಕ್ಕಾಗಿರೋದು, ಏನ್ ಸಮಸ್ಯೆ ಆಗಿರೋದೇನಿಲ್ಲ? ರಕ್ಷಿತ್, ರಾಯಚೂರು ಜಿಲ್ಲೆಯಲ್ಲಿ ಬಿಜೆಪಿ ಸದ್ಯಕ್ಕೆ ಬಂಡಾಯದ ಬಾವುಟನ ಹಾರಿಸ್ತಾ ಇದ್ದಾರೆ. ಇಬ್ರು ಆಕಾಂಕ್ಷಿಗಳೇ, ಏನು ರಾಯಚೂರು ಗ್ರಾಮೀಣ ಮಾಜಿ ಶಾಸಕ ತಿಪ್ರಾಜ್ ಹವಲ್ದಾರ್ ಮತ್ತೆ ಮಾಜಿ ಸಂಸದ BV ನಾಯಕ್ ಅವರು ಇಬ್ರು ನನಗೆ ಟಿಕೆಟ್ ಸಿಗಬೇಕು ಅಂತೇಳಿ ಈಗ ಆಲ್ರೆಡಿ ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ಈಗ ಆಲ್ರೆಡಿ ರಾಯಚೂರು ಜಿಲ್ಲೆಗೆ, ರಾಯಚೂರು ಲೋಕಸಭೆಗೆ ಈಗ ಆಲ್ರೆಡಿ ರಾಜಾ ಅಂಬರೀಶ್ವರ್ ನಾಯಕ್ ಅವರು ಫೈನಲ್ ಅಭ್ಯರ್ಥಿ ಅಂತೇಳಿ ಬಿಜೆಪಿಯಿಂದ ಆಲ್ರೆಡಿ ಘೋಷಣೆ ಮಾಡಲಾಗಿದೆ. ಆದರೆ ಸದ್ಯಕ್ಕೆ ಕಾರ್ಯಕರ್ತರ ಸಭೆಯನ್ನು ಕರೆಯಲಾಗ್ತಾ ಇದೆ. ತಿಪ್ರಾಜ್ ಹವಲ್ದಾರ್ ಅವರು ಇಂದು ಕಾರ್ಯಕರ್ತರ ಸಭೆಯನ್ನ ಮಾಡುವ ಮೂಲಕ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಾರ್ಯಕರ್ತರು ಸಹ ಸಾಕಷ್ಟು ವ್ಯಕ್ತಪಡಿಸ್ತಾ ಇದ್ರು. ಈ ನಡುವೆ ಇವರಿಗೆ ಸಮಾಧಾನ ಪಡಿಸಲು ಬಂದಿದ್ದ ಮಾಜಿ MLA ವ್ಯಕ್ತಪಡಿಸ್ತಾರೆ. ಏನು ಅವರು ಒಂದು ಮಾತನ್ನ ಹೇಳ್ತಾರೆ, ಏನಂತಂದ್ರೆ ನಮ್ಮ ಕಾರ್ಯಕರ್ತರ ಮೇಲೆ, ಬಿಜೆಪಿ ಕಾರ್ಯಕರ್ತರ ಮೇಲೆ ಬೇಕಂತಾನೆ ಕೇಸ್ಗಳನ್ನ ದಾಖಲು ಮಾಡಲಾಗ್ತಾ ಇದೆ ಅನ್ನುವಂತ ಒಂದು ಆಕ್ರೋಶವನ್ನ ಅಲ್ಲಿ ಸ್ಥಳೀಯ ಕಾರ್ಯಕರ್ತರು ವ್ಯಕ್ತಪಡಿಸಿರುವಂತಹ ಹಿನ್ನೆಲೆಯಲ್ಲಿ MLC ಶಂಕರಪ್ಪನವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಇವೆಲ್ಲ ಸಹಜ, ಆ ಕೇಸ್ಗಳು ಏನೇ ಬಂದ್ರು ನಾವು ಅದನ್ನ ಸಹಿಸ್ಕೋಬೇಕು, ಕೇಸ್ಗಳನ್ನ ಬರ್ತವೆ ಹೋಗ್ತವೆ, ಆದ್ರೆ ನಾವು ಪಕ್ಷಕ್ಕಾಗಿ ದುಡಿಬೇಕು ಅನ್ನೋಂತ ಒಂದು ಮಾತನ್ನ ಹೇಳಿದ ನಂತರ ಕಾರ್ಯಕರ್ತರು ಬಹಳಷ್ಟು ಆಕ್ರೋಶವನ್ನ ವ್ಯಕ್ತಪಡ್ತಾರೆ. ನಮ್ಮ ಮೇಲೆ ಕೇಸ್ ಹಾಕೋದಾದ್ರೆ ಮತ್ತೆ ನೀವ್ ಹಾಕಿದಿರಿ, ನಿಮ್ ಸಲುವಾಗಿ ನಾವು ಹಗಲು ರಾತ್ರಿ ನಾವು ಕೆಲಸವನ್ನ ಮಾಡ್ತೇವೆ, ಹಗಲು ರಾತ್ರಿ ನಿಮ್ಮ ಪಕ್ಷಕ್ಕೋಸ್ಕರ ನಾವು ದುಡಿತಾ ಇದ್ದೇವೆ, ಆದ್ರೆ ನಮ್ಮ ಮೇಲೆ, ನಮ್ಮ ಕಾರ್ಯಕರ್ತರ ಮೇಲೆ ಏನು ಈ ರೀತಿಯಾಗಿರ್ತಕ್ಕಂಥ ಸುಳ್ಳು ಕೇಸನ್ನ ದಾಖಲು ಮಾಡ್ತಾ ಇದ್ದಾರೆ, ಅದನ್ನ ಹೊರವಹಿಸಿ ನೀವು ಮಾತನಾಡ್ತಿದ್ದೀರಿ ಅಂತೇಳಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಸದ್ಯಕ್ಕೆ ತಿಪ್ರಾಜ್ ಹವಲ್ದಾರ್ ಅವರ ಒಂದು ಕಾರ್ಯಕರ್ತರ ಒಂದು ಸಭೆಯಲ್ಲಿ ಸದ್ಯಕ್ಕೆ ಗದ್ದಲದ ವಾತಾವರಣವನ್ನು ಉಂಟು ಮಾಡಿರ್ತಕ್ಕಂಥದ್ದು. ಕಾರ್ಯಕರ್ತರು ಸಹ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ರಕ್ಷಿತ್, ಧನ್ಯವಾದ ಶ್ರೀಕಾಂತ್ ಮಾಹಿತಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.